ಪ್ರೈಸ್ ದಿ ಲಾರ್ಡ್. ಈ ಒಂದು ಮುಂಜಾನೆ ವೇಳೆಯಲ್ಲಿ ನಿಮ್ಮನ್ನು ಈ ದಿನದ ಅನುದಿನದ ದೇವರ ವಾಕ್ಯದಲ್ಲಿ ನಿಮ್ಮನ್ನು ಸಂಧಿಸೋದಕ್ಕೆ ನಾನು ತುಂಬಾ ಸಂತೋಷ ಪಡ್ತೇನೆ. ದೇವರು ನಮ್ಮೊಟ್ಟಿಗೆ ಅನುದಿನವೂ ಮಾತನಾಡ್ಕೊಂತ ಬರ್ತಿದ್ದಾರೆ. ನಾವು ದೇವರ ಕರವಿಡಿದು ನಾವು ನಡೆಯುವಂತರಾಗಿರಬೇಕು. ಈ ಒಂದು ದಿನದಲ್ಲಿ ದೇವರು ನಮ್ಮೊಟ್ಟಿಗೆ ಏನು ಮಾತನಾಡ್ತಿದ್ದಾರೆ ಅಂತ ಒಂದು ನಿಮಿಷ ಕಾಲ ನಮ್ಮ ಸತ್ಯವನ್ನು ತೆಗೆದುಕೊಂಡು ನಾವು ಓದಿಕೊಳ್ಳೋಣ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ ಅದರ 7ನೇ ಅಧ್ಯಾಯ 1ನೇ ವಚನದಿಂದ 6ನೇ ವಚನದವರೆಗೂ. ನೀವು ಬರೆದ ಸಂಗತಿಗಳನ್ನು ಕುರಿತು ನಾನು ಹೇಳುವ ಅಭಿಪ್ರಾಯವೇನೆಂದರೆ, ಸ್ತ್ರೀ ಸಂಪರ್ಕವಿಲ್ಲದೆ ಇರುವುದು ಮನುಷ್ಯನಿಗೆ ಒಳ್ಳೆಯದು. ಆದರೆ ಜಾರತ್ವವು ಪ್ರಬಲವಾಗಿರುವುದರಿಂದ ಪ್ರತಿಯೊಬ್ಬನಿಗೆ ಸ್ವಂತ ಹೆಂಡತಿಯೂ ಇರಲಿ, ಪ್ರತಿಯೊಬ್ಬಳಿಗೆ ಸ್ವಂತ ಗಂಡನೂ ಇರಲಿ. ಗಂಡನು ಹೆಂಡತಿಗೆ ಸಲ್ಲತಕ್ಕದನ್ನು ಸಲ್ಲಿಸಲಿ, ಹಾಗೆಯೇ ಹೆಂಡತಿಯು ಗಂಡನಿಗೆ ಸಲ್ಲಿಸಲಿ. ಹೆಂಡತಿಗೆ ಸ್ವಂತ ದೇಹದ ಮೇಲೆ ಅಧಿಕಾರವಿಲ್ಲ, ಅದು ಗಂಡನಿಗುಂಟು. ಹಾಗೆಯೇ ಪುರುಷನಿಗೆ ಸ್ವಂತ ದೇಹದ ಮೇಲೆ ಅಧಿಕಾರವಿಲ್ಲ, ಅದು ಹೆಂಡತಿಗುಂಟು. ಪ್ರಾರ್ಥನೆಗೆ ಮನಸ್ಸು ಕೊಡುವುದಕ್ಕಾಗಿ ನೀವು ಪರಸ್ಪರ ಸಮ್ಮತಿಯಿಂದ ಸ್ವಲ್ಪ ಕಾಲ ದಂಪತಿಯ ಧರ್ಮವನ್ನು ಬಿಟ್ಟು ಅಗಲಿರಬಹುದೇ ಹೊರತು ಅನ್ಯಾತ ಹಾಗೆ ಮಾಡಬಾರದು. ಆಮೇಲೆ ಸೈತಾನನು ನಿಮಗೆ ದಮೆ ಇಲ್ಲದವರಿಂದ ನೋಡಿ ನಿಮ್ಮ ದುಷ್ಪ್ರೇರಣೆ ಮಾಡುವುದಂತೆ ತಿರುಗಿ ಕೂಡಿಕೊಳ್ಳಿರಿ. ಹೀಗೆ ಮಾಡಬಹುದೆಂದು ಹೇಳುವುದು ಹಿತೋಪದೇಶವೇ ಹೊರತು ಆಜ್ಞೆಯಲ್ಲ. ಈ ಒಂದು ವಾಕ್ಯದಿಂದ ದೇವರು ನಮ್ಮೊಟ್ಟಿಗೆ ಮಾತನಾಡಿದ್ದಾರೆ. ನಾವೆಲ್ಲ ಕಣ್ಣುಗಳನ್ನು ಮುಚ್ಚಿಕೊಂಡು 1 ನಿಮಿಷ ಕಾಲ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಅಪ್ಪ, ಪ್ರೀತಿ ಸ್ವರೂಪನಾದ ದೇವರ ರಾಜ್ಯಕರ್ತನೆ, ಈ ಒಂದು ಬೆಳಗ್ಗೆ ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತೇನೆ ರಾಜ್ಯಕರ್ತನೆ. ಅಪ್ಪ, ನೀನು ಆದಮನನ್ನು ಉಂಟು ಮಾಡಿ ರಾಜ್ಯಕರ್ತನೆ, ಅವನು ಒಬ್ಬನೇ ಇರೋದು ಒಳ್ಳೇದಲ್ಲ ಅಂತೇಳಿ ರಾಜ್ಯಕರ್ತನೆ, ಅದಕ್ಕೋಸ್ಕರ ಒಂದು ಅವಳನ್ನು ಉಂಟು ಮಾಡಿ ಕರ್ತನೆ ರಾಜ, ಒಂದು ಕುಟುಂಬವನ್ನಾಗಿ ನೀನು ಮಾಡಿ ದೇವರ ರಾಜ್ಯಕರ್ತನೆ ಏಸಪ್ಪ. ಅಪ್ಪ, ಅದೇ ರೀತಿ ಕರ್ತನೆ ಈ ಒಂದು ವಾಕ್ಯದಲ್ಲಿ ನೋಡುವಾಗ ರಾಜ್ಯಕರ್ತನೆ ಏಸಪ್ಪ, ಅಪ್ಪ ಕರ್ತನೆ ಗಂಡನಿಗೆ ತನ್ನ ದೇಹದ ಮೇಲೆ ಅಧಿಕಾರವಿಲ್ಲ, ಆದ್ರೆ ಹೆಂಡತಿಗುಂಟು. ಹೆಂಡತಿಗೆ ತನ್ನ ದೇಹದ ಮೇಲೆ ಅಧಿಕಾರ, ಅದು ಗಂಡನಿಗುಂಟು ನಾವು ನೋಡ್ತೀವಿ ರಾಜ್ಯಕರ್ತನೆ. ಅಪ್ಪ ಕರ್ತನೆ ಗಂಡ ಹೆಂಡತಿ ಕರ್ತನೆ ರಾಜ, ಅಪ್ಪ ಕರ್ತನೆ ಒಬ್ಬರಿಗೊಬ್ಬರು ಕರ್ತನೆ ಪ್ರೀತಿಯಿಂದ ನಡೆದುಕೊಳ್ಳುವಂತ ರಾಜ್ಯಕರ್ತನೆ. ಅಪ್ಪ ಕರ್ತನೆ ಒಂದೊಂದು ಕರ್ತನೆ ಕುಟುಂಬಗಳನ್ನು ನಿಮ್ಮ ಸನ್ನಿಧಿಗೆ ಒಪ್ಪಿಸಿಕೊಡ್ತೇನೆ ರಾಜ್ಯಕರ್ತನೆ. ಅದೇ ರೀತಿ ರಾಜ್ಯಕರ್ತನೆ ಅಪ್ಪ ಈ ದಿನಗಳಲ್ಲಿ ಕರ್ತನೆಪ್ಪ ನೋಡೋದರೆ ಕರ್ತನೆಪ್ಪ ಎಷ್ಟೋ ಜನ ಕರ್ತನೆ ರಾಜ, ಅಪ್ಪ ಮದುವೆಯಾಗಿ ಸ್ವಲ್ಪ ದಿನದಲ್ಲಿ ಕರ್ತನೆಪ್ಪ ಡೈವರ್ಸ್ ಅಂತ ಹೋಗಿ ಹೇಳ್ತಾರೆ ರಾಜ್ಯಕರ್ತನೆ. ಅಪ್ಪ ಕರ್ತನೆಪ್ಪ ಸ್ವಲ್ಪ ಕರ್ತನೆಪ್ಪ ಚಿಕ್ಕ ವಿಷಯದಲ್ಲಿ ಕರ್ತನೆಪ್ಪ ರಾಜ, ಅಪ್ಪ ಜಗಳಗಳನ್ನು ಮಾಡಿಕೊಂಡು ರಾಜ್ಯಕರ್ತನೆಪ್ಪ ರಾಜ, ಅಪ್ಪ ಬೇರೆ ಆಗುವ ಕರ್ತನೆಪ್ಪ ಮನಸ್ಸನ್ನು ಕರ್ತನೆಪ್ಪ ರಾಜ ಮಾಡಿಕೊಳ್ತಾರೆ ರಾಜ್ಯಕರ್ತನೆಪ್ಪ. ಅಪ್ಪ ವಾಕ್ಯ ಹೇಳುವ ಪ್ರಕಾರ ರಾಜ್ಯಕರ್ತನೆ ಸಪ್ಪ ಒಬ್ಬರಿಗೊಬ್ಬರು ಪ್ರೀತಿಯಿಂದ ನಡೆದುಕೊಳ್ಳುವಂತ ರಾಜ್ಯಕರ್ತನೆ. ಅಪ್ಪ ತಮ್ಮ ದೇಹದ ಮೇಲೆ ಕರ್ತನೆ ರಾಜ, ತನ್ನ ಹೆಂಡತಿಗೆ ತನ್ನ ಗಂಡನಿಗೆ ಅಧಿಕಾರ ಉಂಟು ಅಂತ ಹೇಳಿ ರಾಜ್ಯಕರ್ತನೆ ಸಪ್ಪ. ಅಪ್ಪ ಒಬ್ಬರಿಗೊಬ್ಬರು ಕರ್ತನೆಪ್ಪ ಅರ್ಥ ಮಾಡಿಕೊಂಡು ನಡೆಯುವಂತ ರಾಜ್ಯ, ಅಪ್ಪ ಮನಸ್ಸಿನಲ್ಲಿ ಒಂದು ಸಮಾಧಾನ ದಯಪಾಲಿಸಬೇಕೆಂದು ಪ್ರಾರ್ಥನೆ ಮಾಡ್ತೇನೆ ರಾಜ್ಯಕರ್ತನೆ ಸಪ್ಪ. ಒಬ್ಬೊಬ್ಬರನ್ನು ಕರ್ತನೆಪ್ಪ ನಿಮ್ಮ ಸನ್ನಿಧಿಗೆ ಒಪ್ಪಿಸಿಕೊಡ್ತೇನೆ. ಅಪ್ಪ ನೀನು ಕುಟುಂಬದಲ್ಲಿ ಕರ್ತನೆ ಕುಟುಂಬ ಕಟ್ಟುವಾದ ನೀನಾಗಿದ್ದ ರಾಜ್ಯಕರ್ತನೆಪ್ಪ, ಆ ಕುಟುಂಬ ನಡೆಸಬೇಕಾದ ಜ್ಞಾನವನ್ನು ಗಂಡ ಹೆಂಡತಿಗೆ ದಯಪಾಲಿಸಬೇಕೆಂದು ಪ್ರಾರ್ಥನೆ ಮಾಡ್ತೇನೆ ರಾಜ್ಯಕರ್ತನೆ ಸಪ್ಪ. ಅಪ್ಪ ಕರ್ತನೆ ಯಾರು ಕರ್ತನೆ ರಾಜ, ಅಪ್ಪ ಕರ್ತನೆಪ್ಪ ಮದುವೆಗೋಸ್ಕರ ಕರ್ತನೆಪ್ಪ ವೇಟ್ ಮಾಡ್ತಿದ್ರೆ ಕರ್ತನೆ ರಾಜ, ಅವ್ರನ್ನ ಮುಟ್ಟಬೇಕೆಂದು ಪ್ರಾರ್ಥನೆ ಮಾಡ್ತೇನೆ. ಅಪ್ಪ ಕರ್ತನೆಪ್ಪ ರಾಜ, ನೀನು ಕರ್ತನೆಪ್ಪ ರಾಜ ತಕ್ಕ ಸಮಯದಲ್ಲಿ ರಾಜ್ಯಕರ್ತನೆಪ್ಪ ರಾಜ ಅವರಿಗೆ ಒಂದು ಒಳ್ಳೆ ಒಂದು ಕರ್ತನೆಪ್ಪ ಕಾರ್ಯ ನಿನ್ನ ನಡೆಸಿಕೊಡಬೇಕೆಂದು ಪ್ರಾರ್ಥನೆ ಮಾಡ್ತೇನೆ ರಾಜ. ಅಪ್ಪ ಇದನ್ನು ನೋಡುವ ಒಬ್ಬರನ್ನು ಕರ್ತನೆ ನಿಮ್ಮ ಸನ್ನಿಧಿಗೆ ಒಪ್ಪಿಸಿಕೊಡ್ತೇನೆ ರಾಜ. ಅಪ್ಪ ಯಾರು ಕರ್ತನೆಪ್ಪ ರಾಜ ಮನಸ್ಸಿನಲ್ಲಿ ಕೊರಗಿಕೊಂಡಿದ್ದಾರೆ ರಾಜ್ಯಕರ್ತನೆ, ಅವರ ಮನಸ್ಸನ್ನು ನೋಡುವ ದೇವರನ್ನಾಗಿದ್ದ ರಾಜ್ಯಕರ್ತನೆ ಸಪ್ಪ, ಸಮಾಧಾನ ಉಂಟು ಮಾಡುವ ದೇವರನ್ನಾಗಿದ್ದ ರಾಜ್ಯಕರ್ತನೆ ಸಪ್ಪ. ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ರೆ ಕರ್ತನೆ ರಾಜ, ಅದನ್ನ ತೆಗೆದು ಹಾಕಿ ಸಮಾಧಾನವನ್ನು ಉಂಟು ಮಾಡಬೇಕೆಂದು ಪ್ರಾರ್ಥನೆ ಮಾಡ್ತೇನೆ ರಾಜ್ಯಕರ್ತನೆ. ಹಾಗೆ ಮಾಡಿ ಸ್ತೋತ್ರ ಮಾಡ್ತೇನೆ. ಎಲ್ಲಾ ಕುಟುಂಬವನ್ನು ನಿಮ್ಮ ಸನ್ನಿಧಿಗೆ ಒಪ್ಪಿಸಿಕೊಡ್ತೇನೆ ರಾಜ. ಬಲಪಡಿಸಿ ನಡೆಸು ಯೇಸು ನಾಮದಲ್ಲಿ ಪ್ರಾರ್ಥನೆ, ಜೀವವುಳ್ಳ ತಂದೆಯೇ, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೊಂದ್ಸರಿ ನಿಮ್ಮನ್ನು ಕಾಣುವವರೆಗೂ ದೇವರಲ್ಲಿ ಸಂತೋಷಿಸುತ್ತಾ, ದೇವರಲ್ಲಿ ಕರವಿಡಿದು ನಡೆಯುತ್ತಾ ನಮ್ಮನ್ನ ಒಪ್ಪಿಸಿಕೊಳ್ಳೋಣ. ಯೇಸು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.